ಅಭಿನಿವೇಶದಿಂದ ಭಯ, ಪ್ರಥಮಾಭಿನಿವೇಶದಿಂದ ಮುಕ್ತಿ ಅಭಯ. ಪ್ರಥಮನಾದವನು ದೇವರು, ಆ ದೇವರಲ್ಲಿ ಅಭಿನಿವೇಶ ಇದ್ದರೆ ಮುಕ್ತಿ, ದ್ವಿತೀಯದಲ್ಲಿ ಅಭಿನಿವೇಶ ಇದ್ದರೆ ಸಂಸಾರ. ಎರಡೇ ಸ್ವತಂತ್ರ ಅಸ್ವತಂತ್ರ. ದೇವರಲ್ಲಿ ನೀನು ಅಭಿನಿವೇಶ ತಾಳಿದೆಯೋ ಅವನಲ್ಲಿ ಭಕ್ತಿ, ಅವನಲ್ಲಿ ನಿಷ್ಠೆ, ಅವನಲ್ಲಿ ಆಗ್ರಹ, ಅವನನ್ನೇ ಸರ್ವೋತ್ತಮ. ಅವನ ಭಾರಿ ವಿಚಿತ್ರವಿದೆ. ದೇವರನ್ನ ಏನು ಮಾಡಿದರು, ಅವನ ಗುಣೋತ್ಕರ್ಷವನ್ನು ಎಷ್ಟು ತಿಳಿದರೂ ಕೂಡ ಯಥಾರ್ಥ ಜ್ಞಾನವಾಗುವುದಿಲ್ಲ. ಬೇರೆಯವರ ಗುಣಗಳನ್ನು ತಿಳಿತಾ ಹೋಗೋದಕ್ಕೆ ಲಿಮಿಟ್ ಇದೆ. ವಾಯುದೇವರನ್ನ, ಲಕ್ಷ್ಮೀದೇವಿಯನ್ನ ಬಹಳ ಗುಣ ಮೀರಿ ತಿಳಿದುಕೊಳ್ಳೋ ಹಾಗಿಲ್ಲ. ತಿಳ್ಕೊಂಡ್ರೆ ಅನರ್ಥವಾಗತ್ತೆ, ಅಂಧತಮಸ್ಸಾಗತ್ತೆ. ಆದ್ರೆ ದೇವರನ್ನ ನೀವು ಎಷ್ಟಂತ ಗುಣಗಳನ್ನು ತಿಳಿದ್ರು ಕೂಡ ಪರಮಾತ್ಮನ ಆನಂದ ಎಷ್ಟಿದೆ ಅನ್ನೋದಕ್ಕೆ ಇಷ್ಟು ಆನಂದವಿದೆ ಅಂತ ಸೀಮಿತವಾಗಿ ತಿಳಿದುಕೊಳ್ಳುವ ಅಗತ್ಯವಿಲ್ಲ. ಎಷ್ಟು ಆನಂದವಿದೆ ಅಂತ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೂ ಕೂಡ ಮಿತಿ ಇಲ್ಲ. ಸುತಾಮಿ ಬೇಸರ ಬರಬಹುದು ನಿಮಗೆಲ್ಲ. ದೇವರಿದ್ದಾನೆ, ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ, ಮಹಾಸ್ವಾಮಿಗಳ ಶರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅನೇಕರಿಗೆ ಬೇಸರ ಬರಬಹುದು. ಎಷ್ಟು ಬ್ರಹ್ಮಾಂಡಗಳಾಗಿ ಹೋದವು ಅನಂತ, ಇನ್ನೆಷ್ಟು ಬರಬೇಕಾಗಿವೆ ಅನಂತ. ಹಾಗಾದರೆ ಎಷ್ಟು ಬ್ರಹ್ಮದೇವರು ಒಂದೊಂದು ಕಲ್ಪಕ್ಕೆ ಅನಂತ. ಅನಂತಾನಂತ ಬ್ರಹ್ಮದೇವರಿದ್ದಾರೆ. ಅಂತ ಅನಂತಾನಂತ ಬ್ರಹ್ಮದೇವರ, ಶೇಷದೇವರ, ಗರುಡ ದೇವರ, ಶ್ರೇಷ್ಠ ಗರುಡ, ಇಂದ್ರ ಇತ್ಯಾದಿ ದೇವತೆಗಳ ಏನೊಂದು ಆನಂದವಿದೆ. ಆ ಆನಂದದಿಂದ, ಇದು ಶ್ರೀಮದಾಚಾರ್ಯ ಹೇಳಿದ ಮಾತು, ನಾನೇನು ಸ್ವಂತ ಹೇಳ್ತಾ ಇದ್ದದ್ದಲ್ಲ. ವಿಷ್ಣು ಮಹಾತ್ಮಲೇಶಸ್ಯ ವಿಭಕ್ತಸ್ಯ ಚ ಕೋಟಿದ ಪುನಶ್ಚಾನಂತದಾತಸ್ಯ ಪುನಶ್ಚಾಪಿತ್ಯನಂತದ ನೈಕಾಂಶ ಸಮಮಾಹಾತ್ಮ್ಯ ಶ್ರೀಶೇಷ ಬ್ರಹ್ಮಶಂಕರಾಹ. ಜಗತ್ತಿನೊಳಗೆ ಯಾರೂ ಈ ಪರಿಯಾಗಿ ದೇವರನ್ನು ವರ್ಣನೆ ಮಾಡುವುದು ಸಾಧ್ಯವಿಲ್ಲ. ಅನಂತ ಅಂತಾರೆ, ಇಲ್ಲ ಅಂತಂದಿಲ್ಲ. ಬೇರೆ ಬೇರೆ ವಾದಿಗಳು ಅನಂತ ಅಂತ ಶಬ್ದ ತಾನೇ ಹೇಳಬಹುದು. ಆದರೆ ಅದರ ಆ ಅನಂತದ ಹರವು ಅದೇನು ಅನಂತವಾಗಿದೆ, ಅನಂತತೆ ಏನಿದೆಯಲ್ಲ ಅದನ್ನು ತೋರಿಸಿದ ಶ್ರೀಮದಾಚಾರ್ಯ ಒಬ್ಬರೇ. ಹಾಗೆ ಅಂದ್ರೆ ಏನಾಯಿತು, ಪರಮಾತ್ಮನ ಆನಂದ ಎಷ್ಟಿದೆ ಅಂತ ಅನ್ನೋದಕ್ಕೆ ನಾವು ಹೇಗಂತ ಚಿಂತನೆ ಮಾಡಬೇಕು. ಪರಮಾತ್ಮನ ಆನಂದ ಅನಂತವಾಗಿದೆ ಅಂತಂದ್ರೆ ಈ ಅನಂತಾನಂತ ಜೀವರಾಶಿಗಳೆಲ್ಲರೂ ಭೋಗ ಮಾಡುವ ಆನಂದವೇನಿದೆಯಲ್ಲ, ಏತಸ್ಸೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಂ ಉಪಜೀವಂತಿ. ಒಂದು ಹನಿ ಪ್ರತಿಬಿಂಬ ರೂಪ ವಿಪ್ರೋಟ್ಕರ್ ತದಾನಂದಸ್ಯ ಚಾಖಿಲಾಹ ಅಷ್ಟಂತಿ ದೇವತಾ ಮುಕ್ತಾಃ. ಅಷ್ಟು ಅತ್ಯದ್ಭುತವಾದ ಆ ಆನಂದದ ಅನಂತಪಟ್ಟು ಇಷ್ಟೆಲ್ಲ ಆನಂದವೂ ಕೂಡ ಒಂದು ಪ್ರತಿಬಿಂಬ, ಒಂದು ವಿಪ್ರುಟ್ ಅಂತ ಆದರೆ, ಅದು ಅವ್ಯಾಕೃತ ಆಕಾಶದಲ್ಲಿ ವಿಪ್ರುಟ್ ಅಂತ ಆದರೆ ದೇವರ ಆನಂದ ಎಷ್ಟಾಗಿರ್ಬೋದು ಯಾರಿಗಾದರೂ ಊಹೆ ಮಾಡಲು ಸಾಧ್ಯವಿದೆಯಾ? ಇಂಥ ಆನಂದಪೂರ್ಣ ಪರಮಾತ್ಮ ಎಂದಾಗಿ ನೀವು ಇನ್ನೂ ತಿಳಿದುಕೊಂಡು ಕೂಡ ಏನೂ ಆಗುವುದಿಲ್ಲ. ಸತ್ತತ್ವರತ್ತಮಾನದಲ್ಲಿ ಒಂದು ಕಡೆ ಹೇಳ್ತಾನೆ, ಹೇಳ್ತಾರೆ ಎಲ್ಲಾ ಜೀವರಾಶಿಗಳಿಗಿಂತಲೂ ಉತ್ತಮಳಾದವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೂ ಈ ಎಲ್ಲ ಜೀವರಾಶಿಗಳಿಗೂ ಏನಿದೆಯೋ ಆ ಅಂತರವನ್ನ ಇನ್ನೊಬ್ಬ ಲಕ್ಷ್ಮೀದೇವಿಯನ್ನು ಕಲ್ಪಿಸಿ, ಅಂಥ ಮತ್ತೊಬ್ಬ ಲಕ್ಷ್ಮೀದೇವಿ, ಅವಳಿಗಿಂತಲೂ ಅನಂತಪಟ್ಟು ಮಿಗಿಲಾದ ಲಕ್ಷ್ಮೀದೇವಿ, ಅವಳಿಗಿಂತಲೂ ಅನಂತಪಟ್ಟ ಮಿಗಿಲಾದ ಲಕ್ಷ್ಮೀದೇವಿ, ಅವಳಿಗಿಂತಲೂ ಅನಂತಪಟ್ಟು ಮಿಗಿಲಾದ ಲಕ್ಷ್ಮೀದೇವಿ, ಹೀಗೆ ಅನಂತ ಲಕ್ಷ್ಮೀದೇವಿಯನ್ನು ಕಲ್ಪನೆ ಮಾಡಿದರೂ ಕೂಡ ಆ ಯಾವ ಲಕ್ಷ್ಮೀದೇವಿಯರಿದ್ದಾರೆ ಅವರು ಯಾರೂ ದೇವರಿಗಿಂತಲೂ ಅನಂತ ಪಾಲು ಕಡಿಮೆ. ಆದ್ದರಿಂದ ಹೀಗೆ ಪರಮಾತ್ಮನನ್ನ ಇದೆಲ್ಲ ರಘುತ್ತಮ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ಇಂದ್ರ ತೀರ್ಥರು, ಶ್ರೀನಿವಾಸ ತೀರ್ಥರು ಅವರೆಲ್ಲ ಇದನ್ನ ಬಹಳ ಸುಂದರವಾಗಿ ಅನ್ವಯವನ್ನು ತೋರಿಸಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಲ್ಲಿ ಹೇಳುವ ತಾತ್ಪರ್ಯ, ಆದ್ದರಿಂದ ದ್ವಿತೀಯವಾದ ವಸ್ತು ಯಾವುದಿದೆಯಲ್ಲ ಅವುಗಳಲ್ಲಿ ನಮಗೆ ಅಭಿನಿವೇಶ ಬಂದರೆ ಆಗ ನಾವು ಸಂಸಾರಿಗಳಾಗ್ತೇವೆ ಅಷ್ಟೇ. ಆ ದ್ವಿತೀಯದಲ್ಲಿ ಅಭಿನಿವೇಶ ಇಲ್ಲದೇನೆ ಪ್ರಥಮದಲ್ಲೇನೆ ಪ್ರಥಮನಾದ ಪರಮಾತ್ಮ, ಆ ಪರಮಾತ್ಮನಲ್ಲಿ ಮಾತ್ರ ಅಭಿನಿವೇಶ ಇದ್ದರೆ
ಅದೇ ಶ್ರೀಮದ್ ವಿಷ್ಣುನಿಷ್ಠ. ದೇವರಿಂದ ಒಂದು ಕ್ಷಣವೂ ಏನು ಯಾವ ಕ್ರಿಯೆಯೂ ಇಲ್ಲ, ಯಾವ ಗುಣವೂ ಇಲ್ಲ. ಸತ್ತ ಪ್ರತೀತಿ ಪ್ರವೃತ್ತಿ ತಿಳಿದುಕೊಳ್ಳೋದಲ್ಲ. ದೇವರ ಬಿಟ್ಟು ಏನನ್ನೂ ತಿಳಿಯದೇ ಇದ್ದರೆ ಅದು ನಿತ್ಯ. ದೇವರನ್ನ ಬಿಟ್ಟು ಇನ್ಯಾರನ್ನೇ ನಾವು ಮಾಮೇ ಮೈ ಪ್ರಪಂಚಂತೆ ಮಾಯಾಮೇ ತಾಂ ತರಂತಿತೆ ಅಂತ ಹೇಳಿದಂತೆ ಭಗವಂತನನ್ನ ಬಿಟ್ಟು ಇನ್ಯಾರನ್ನೇ ಅಷ್ಟಾಗಿ ನಾವು ಉಪಾಸನೆ ಮಾಡಿಬಿಟ್ರೆ ಮುಗಿದೋಯ್ತು. ಅನರ್ಥ ಅಂದರೆ ಅಂದಂತಮಸ್ತೆ. ಅನರ್ಥ ಅಂದರೆ ಸಣ್ಣ ಸಣ್ಣ ಏನೋ ನರಕಾಗತ್ತೆ ಅಂತೇನಿಲ್ಲ. ಯಾಕಂದ್ರೆ ನರಕದಲ್ಲಿ ಜಾಗ ಇಲ್ಲ ಇಂಥವರಿಗೆ, ನರಕದಲ್ಲಿ ಜಾಗ ಇಲ್ಲ. ಹಾಗಾಗಿ ಸ್ಪೆಷಲ್ ಆಗಿ ಜಾಗ ಇಟ್ಟಿದ್ದಾನೆ ಪರಮಾತ್ಮ ಅಂದಂತಮಸ್ಸಿನಲ್ಲಿ, ಅಲ್ಲಿ ನಮ್ಮನ್ನು ಕಳಿಸ್ತಾನೆ. ಹಾಗಾಗಿ ಭಯಂ ದ್ವಿತೀಯ ವಿನಿಮೇಷ ತಸ್ಯಾತ್. ಪರಮಾತ್ಮ ದ್ವಿತೀಯನಲ್ಲ, ಅದ್ವಿತೀಯ. ಏಕಮೇವ ದ್ವಿತೀಯಂ ಅಂದರೆ ಅದ್ವಿತೀಯ ಅಂದರೆ ನ ವಿದ್ಯತೆ ದ್ವಿತೀಯ ಯಸ್ಯ ಅಂತನ್ನುವ ಅರ್ಥ, ಸಮಾನರಾದವರು ಮತ್ತೊಬ್ಬರಿಲ್ಲ ಅಂತನ್ನುವ ಅರ್ಥ ಇರಲಿ. ಅದರ ಜೊತೆಗೆ ಮುಖ್ಯವಾಗಿ ಅವನು ಯಾರಿಗೂ ಈ ಸೆಕೆಂಡ್ ಟು ನನ್, ಈ ಸೆಕೆಂಡ್ ಟು ನನ್, ಯಾರಿಗೂ ಅವನು ಎರಡನೇದವನಲ್ಲ, ಎಲ್ಲರಿಗಿಂತಲೂ ಮೊದಲೇ. ಅಸ್ತಿತ್ವ, ಜ್ಞಾನ, ಶಕ್ತಿ, ಕ್ರಿಯೆ, ಗುಣ ಇತ್ಯಾದಿ ಎಲ್ಲದರಲ್ಲೂ ಪರಮಾತ್ಮ ಮೊಟ್ಟ ಮೊದಲಿಲ್ಲ. ಆದ್ದರಿಂದಾಗಿ ಸದೇವ ಸೌಮ್ಯ ಇದಮಗ್ರ ಆಸೀತ್ ತತ್ತೇ ಅಜಃ ಅಜಯ. ಪರಮಾತ್ಮನಿಂದ ಲಕ್ಷ್ಮೀದೇವಿಗೆ ಉತ್ಪತ್ತಿ ಅಥವಾ ಅಸ್ತಿತ್ವ ಬರುತ್ತೆ ಹೊರತು ಪರಮ ಲಕ್ಷ್ಮೀದೇವಿಯಿಂದ ಭಗವಂತನಿಗೆ ಬರುವುದಿಲ್ಲ. ಆದ್ದರಿಂದ ಪರಮಾತ್ಮನೇ ಮೊಟ್ಟ ಮೊದಲಿಗೆ ಇರುವಂಥವನು. ಆದ್ದರಿಂದ ದ್ವಿತೀಯನಾದವನು ದೇವರಲ್ಲ, ಪರಮಾತ್ಮ ಪ್ರಥಮ. ಭಯಂ ದ್ವಿತೀಯ ವಿನಿಮೇಷ ತಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋ ಸ್ಮೃತಿ. ಈಶಾದಪೇತಸ್ಯ ದೇವರಿಂದ ದೂರನಾದವನು. ದೇವರಿಂದ ದೂರವಾಗುವುದು ಅನೇಕ ಇದೆ. ಸತ್ತಿತ್ಯಾಗ ಯಸ್ತಿತ್ಯಾಗ ಸ ವಿದಗಂ ಸಕಾಯಂ ನ ತಸ್ಯ ಬಾಚ್ಯಪಿ ಭಾಗೋ ಅಸ್ತಿ. ಯದೀಂ ಶೃಣೋತಿ ಕನಕಂ ಶೃಣೋತಿ ನ ತಸ್ಯ ವೇದ ಧೃತಸ್ಯ ಪಂಥಾಮಿತಿ. ಶಾಸ್ತ್ರ ಹೇಳುತ್ತದೆ ಯಸ್ತಿತ್ಯಾಗ. ಶ್ರೀಮದ್ ಆಚಾರ್ಯರ 4 ತರಹದ ತ್ಯಾಗ, ಭಗವಂತನ ತ್ಯಾಗ 4 ವಿಧವಾದದ್ದು ಎಂದು ಹೇಳಿ, 1ನೇ ತ್ಯಾಗದಲ್ಲಿ 100ರಲ್ಲ 1000 ತರಹದ ತ್ಯಾಗಗಳನ್ನ ತಿಳಿದುಕೊಳ್ಳಿ ಎಂಬುದಾಗಿ ಹೇಳಿದ್ದಾರೆ. ನಾನೇ ಮಾಡ್ತೇನೆ, ದೇವರೇನು ಮಾಡೋದಿಲ್ಲ, ಇದೂ ಒಂದು ತ್ಯಾಗವೇ. ದೇವರು ಇಲ್ಲ ಅಂತ ತಿಳಿದುಕೊಳ್ಳುವುದು ಹೇಗೆ ತ್ಯಾಗವೋ ಆ ರೀತಿಯಾಗಿ 100 ವಿಧವಾಗಿರುವಂತಹ ತ್ಯಾಗಗಳನ್ನ ಪರಮಾತ್ಮನಿಗೆ ವಿಚಿತ್ರ. ಪರಮಾತ್ಮನ ಹುಟ್ಟುತ್ತಾನಂತೆ, ಪರಮಾತ್ಮ ಸಾಯ್ತಾನಂತೆ, ನಾವು ಕೇಳೇ ಇಲ್ಲ, ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ. ಪರಮಾತ್ಮ ಅನಾದಿ ನಿತ್ಯ ಅಂತ ಹೇಳಿದ್ದಾರೆ. ಯಾರು ಪರಮಾತ್ಮನನ್ನ ಹುಟ್ಟುತ್ತಾನೆ ಸಾಯ್ತಾನೆ ಅಂತ ತಿಳಿತಾರೆ, ರಾಮ ಕೃಷ್ಣ ಹುಟ್ಟಿದ ಸತ್ತ, ವೇದವ್ಯಾಸ ದೇವರು ಹುಟ್ಟಿದ್ರು ಸತ್ರು, ಇದೆಲ್ಲವೂ ಕೂಡ ಪರಮಾತ್ಮನ ಅಪೇತ, ಪರಮಾತ್ಮನಿಂದ ದೂರವಾದವನೇ, ಭಗವಂತನಿಗೆ ಬೆನ್ನು ಹಾಕಿ ನಡೆದವನೇ, ಭಗವಂತನ ದ್ರೋಹಿಯೇ. ಅದರಲ್ಲೇ ವಿವಾದವಿಲ್ಲ. ಇಷ್ಟೇ ಅಲ್ಲ, ಎಷ್ಟರ ಮಟ್ಟಿಗೆ ಅಂತಂದರೆ ನಾವು ಮಾಡುವ ಸಾಮಾನ್ಯರು ನಾವೆಲ್ಲರೂ ಮಾಡ್ತಿರ್ತೇವೆ ಇಂಥದ್ದನ್ನು. ನಾವು ಮಾಡುವಂತಹ ಏನು ವಿಷ್ಣು ಭಕ್ತರ ದ್ವೇಷವಿದೆ, ಅದು ಕೂಡ ಭಯಾನಕವಾಗಿರುವಂತಹ ಪರಮಾತ್ಮನ ತ್ಯಾಗ. ತದ್ಭಕ್ತ ದ್ವೇಷ ಏವಚ. ಹಾಗಾಗಿ ಅದಕ್ಕೆ ಹೇಳ್ತಾರೆ ಈಶಾನಪೇತಸ್ಯ ವಿಪರ್ಯಯೋ ಸ್ಮೃತಿ ಜನ್ಮಾಯಾತೋ ಬುಧ ಆಭಯೇತ್ತಂ ಭಕ್ತೇಕಯೇಶಂ ಗುರುದೇವತಾತ್ಮ. ಗುರುದೇವತಾತ್ಮ, ಗುರುಗಳು ಮತ್ತು ದೇವತೆಗಳು ಅವರಿಬ್ಬರಲ್ಲಿ ತನ್ನ ಮನಸ್ಸನ್ನು ಇಟ್ಟರೆ, ಗುರುಗಳ ಸ್ಮರಣೆಯನ್ನು ಮಾಡಿದರೆ ಆಯಾ ದೇವತೆಗಳಲ್ಲಿ ಭಕ್ತಿಯಿಂದ ಅವರವರ ಸ್ಮರಣೆಯನ್ನು ಮಾಡಿದರೆ ನಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧವಾಗುತ್ತೆ. ಎಲ್ಲ ಸಾಧನೆಗಳು ಗಟ್ಟಿಯಾಗ್ತವೆ. ನಮ್ಮಲ್ಲಿ ಏನು ದುರ್ದೈವ ಇದೆ ಗೊತ್ತೇನು? ನಮ್ಮಲ್ಲಿ ಫೋಕಸ್ ಇಲ್ಲ. ನಾವು ಒಂದು ಕೆಲಸವನ್ನು ಮಾಡ್ತಾ ಇರುವಾಗ ಇನ್ನೂ 10 ಕೆಲಸಗಳ ಕಡೆಗೆ ಗಮನ ಕೊಡ್ತೇವೆ, ದೇವರ ಕಡೆ ಗಮನ ಇಲ್ಲ.
ಅನೇಕರು ಹೇಳಿದ್ದನ್ನು ನಾನು ಕೇಳಿದ್ದುಂಟು. ಅನೇಕರು ಹೇಳಿದ್ದನ್ನು ನಾನು ಕೇಳಿದ್ದುಂಟು. ರಾಮದೇವರ ಪೂಜೆಯನ್ನ ಸ್ವಾಮಿಗಳು ಮಾಡ್ತಾ ಇರ್ತಾರೆ. ಮಾಡ್ತಾ ಇರುವಾಗ ಪಕ್ಕಕ್ಕೆ ಯಾರು ಬಂದ್ರು ಯಾರು ಹೋದ್ರು ಈ ಕಡೆ ಗಮನ ಹೆಚ್ಚು ಬರುತ್ತೆ ಹೊರತು ರಾಮದೇವರ ಕಡೆಗೆ ಗಮನ ಬರುವುದಿಲ್ಲ. ತಿರುಪತಿಯ ತಿಮ್ಮಪ್ಪನನ್ನು ದರ್ಶನ ಮಾಡಿಕೊಳ್ತಾ ಇರುವಾಗ ಯಾರು ಜರಗು ಜರಗು ಅಂತ ಹೇಳ್ತಿರ್ತಾರೆ, ಆ ಜರಗಂಡಿ ಆ ಶಬ್ದಗಳ ಕಡೆಗೆ ಅವರು ಎಳೆಯೋ ಆ ಕಡೆ ಗಮನವಿದೆ ಹೊರತು ದೇವರ ಹತ್ರ ಗಮನ ಇರುವುದಿಲ್ಲ.